ಆಪರೇಷನ್ ಸಿಂಧೂರದ ಬಳಿಕ ಜಮ್ಮು ಕಾಶ್ಮೀರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಬ್ಬ ಉಗ್ರನನ್ನ ಎನ್ಕೌಂಟರ್ನಲ್ಲಿ ಹೊಡೆದುರುಳಿಸಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಭರ್ಜರಿ ಬೇಟೆ. ಎನ್ಕೌಂಟರ್ನಲ್ಲಿ ಓರ್ವ ಲಷ್ಕರ್ ಉಗ್ರ ಫಿನಿಶ್ ಆಗಿದ್ದಾನೆ. 3 ಉಗ್ರರನ್ನ ಸುತ್ತುವರೆದಿದೆ ಭದ್ರತಾ ಪಡೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಮುಂದುವರೆದಂತಹ ಆಪರೇಷನ್ ಇದು. ಜಮ್ಮು ಕಾಶ್ಮೀರ ಪೊಲೀಸರಿಂದ ಭರ್ಜರಿ ಬೇಟೆ ಆಡಲಾಗಿದೆ. ಲಷ್ಕರ್ ಉಗ್ರರನ್ನ ಟಾರ್ಗೆಟ್ ಮಾಡಿ ಆಪರೇಷನ್ ಮಾಡಲಾಗಿದೆ. ಈ ಎನ್ಕೌಂಟರ್ನಲ್ಲಿ ಓರ್ವ ಲಷ್ಕರ್ ಉಗ್ರ ಹತನಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಉಗ್ರರನ್ನ ಸದೆಬಡಿಯುವಂತಹ ನಿಟ್ಟಿನಲ್ಲಿ ಭದ್ರತಾ ಪಡೆ ಆಪರೇಷನ್ ಅನ್ನ ಮುಂದುವರಿಸಿದೆ. ಈ ಮೂಲಕ ಕ್ಲೀನ್ ಕಾಶ್ಮೀರ ಮುಂದುವರೆದ ಭಾಗ ಶುರುವಾದಂತೆ ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರ 100 ಜನ ಉಗ್ರರನ್ನ ಪಾಕಿಸ್ತಾನದ ಒಳಗೆ ಹೊಡೆಯುವಂತಹ ಕೆಲಸ ಆಯಿತು. ಅದಾದ ಮೇಲೆ ಕದನ ವಿರಾಮ ಘೋಷಣೆ ಆಯಿತು. ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂಥೇಳಿ ಮೋದಿ ಶಪಥ ಮಾಡಿದ್ದು ಆಯಿತು. ಈ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ಪೊಲೀಸರು ಫೀಲ್ಡ್ಗಿಳಿದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 4 ಜನ ಲಷ್ಕರ್ ಉಗ್ರರನ್ನ ಟಾರ್ಗೆಟ್ ಮಾಡಿಕೊಂಡು ಆಪರೇಷನ್ ಒಂದನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಒಬ್ಬ ಉಗ್ರನನ್ನ ಎನ್ಕೌಂಟರ್ ಮೂಲಕ ಉಡೀಸ್ ಮಾಡುವಂತಹ ಕೆಲಸ ಆಗಿದೆ. ಮತ್ತೆ 3 ಲಷ್ಕರ್ ಉಗ್ರರಿಗಾಗಿ ತೀವ್ರ ಹುಡುಕಾಟವನ್ನ ಶೋಫಿಯಾನ್ ಕಾಡು ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಯಾಚರಣೆ ಈಗ ಭರದಿಂದ ಸಾಗ್ತಾ ಇರುವಂಥದ್ದು. ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಕೂಡ ಇದೇ ರೀತಿಯ ಆಪರೇಷನ್ಗೆ ಒಂದು ಕಡೆ ಸೇನೆ ಮುಂದಾಗಿದೆ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಪೊಲೀಸರು ಮುಂದಾಗಿದ್ದಾರೆ. ಈ ಮೂಲಕ ಪಾಕಿಸ್ತಾನದಿಂದ ಒಳನುಸುಳಿ ಬರ್ತಾ ಇರುವಂತಹ ಉಗ್ರರನ್ನ ಸದೆಬಡಿಯುವಂತಹ ಕಾರ್ಯಾಚರಣೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ, ಗಡಿ ಭಾಗದಲ್ಲಿ ಮುಂದುವರೆದಿದೆ. ಈ ಮೂಲಕ ಕ್ಲೀನ್ ಕಾಶ್ಮೀರ ಅಭಿಯಾನ ಮತ್ತಷ್ಟು ಚುರುಕಾದಂತೆ ಕಾಣಿಸ್ತಾ ಇದೆ. 26 ಜನ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಅವರ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದ ನಂತರ ಭಾರತ ಉಗ್ರರ ವಿಚಾರದಲ್ಲಿ ಮತ್ತಷ್ಟು ನಿಷ್ಠೂರವಾಗಿದೆ, ಮತ್ತಷ್ಟು ಕಠಿಣ ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿಯೇ ಶೋಫಿಯಾನ್ನ ಈ ಫಾರೆಸ್ಟ್ ಭಾಗದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಇವತ್ತು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ.